ಲರ್ನಿಂಗ್ ಸೆಂಟರ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಕನ್ನಡ ಒಂದು ಪೆಡಗಾಜಿಗೆ ಸಂಬಂಧಪಟ್ಟಂತೆ, ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಹಾಗೂ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ನೀವು ಸಿದ್ಧತೆ ನಡೆಸ್ತಾ ಇದ್ದರೆ ಇಲ್ಲೊಂದಷ್ಟು ತರಗತಿಗಳನ್ನು ವಿಶ್ಲೇಷಣಾತ್ಮಕವಾಗಿ ನಾನು ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋಗಳನ್ನು ನೋಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಹೋಗಿ ನೀವು ವಿಡಿಯೋನ ನೋಡ್ಬೋದು. ತುಂಬ ಜನ ಒಳ್ಳೆ ಬೆಸ್ಟ್ ರೆಸ್ಪಾನ್ಸನ್ನು ಕೊಟ್ಟರಿ, ಹಾಗಾಗಿ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮಗಾಗಿ ನಾನು ಇಲ್ಲಿ ತೊಗೊಂಬಂದಿದ್ದೀನಿ. ಸೊ ಓಕೆ, ಈ ಒಂದು ಪ್ರಶ್ನೆಗಳನ್ನು ನೋಡ್ತಾ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರಗಳ ವಿಶ್ಲೇಷಣೆಯನ್ನು ಸುದೀರ್ಘವಾಗಿ ಮಾಡ್ತಾ ನಿಮ್ಮ ಪರೀಕ್ಷಾ ತಯಾರಿ ನೀವು ಹಾಗೆ ಶಾರ್ಟ್ ನೋಟನ್ನು ಮಾಡ್ಕೊಳ್ಳಿ, ಖಂಡಿತ ನಿಮಗದು ಹೆಲ್ಪ್ ಆಗ್ತದೆ. ಓಕೆ, ಸೊ ಪ್ರಶ್ನೆ ಈ ಥರ ಇದೆ, ಧ್ರುವಾಂತರ. ಸೊ ನೋಡಿ, ಕನ್ನಡದಲ್ಲಿ ಬರುವಂಥ ಪ್ರಶ್ನೆಗಳು ಈ ಪ್ರಶ್ನೆನೇ ನೆಕ್ಸ್ಟ್ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆದರೂ ಕೂಡ ಇಲ್ಲಿ ಏನು ಕೇಳಿದರೆ ಸಂಧಿ ಪ್ರಕಾರ ಕೇಳಿದ್ದಾರೆ. ಅಲ್ಲಿ ಯಾವ್ಯಾವ ಸಂಧಿಗಳಿದ್ದಾವೆ ಇವನ್ನೆಲ್ಲವನ್ನು ಕಲಿಯುವಂಥ ಪ್ರಯತ್ನ ಕೂಡ ನಾವು ಇಲ್ಲಿ ಮಾಡೋಣ. ಈ ಧ್ರುವಾಂತರ ಅಂತಕ್ಕಂಥದ್ದು ಯಾವ ಸಂಧಿ ಅದನ್ನು ನೋಡೋಕ್ಕೂ ಮುಂಚೆ ಸ್ನೇಹಿತರೆ, ಇಲ್ಲಿ ಇರುವಂತಹ ಒಂದೊಂದೇ ಸಂಧಿಗಳ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಣ. ಮೊದಲು ಗುಣಸಂಧಿ ಬಗ್ಗೆ ನೋಡೋಣ. ಈ ಗುಣಸಂಧಿ ಅಂದರೆ ಏನು ನಿಮಗೆಲ್ಲ ಗೊತ್ತಿದೆ. ಕನ್ನಡ ಸಂಧಿಗಳು, ಅದರಲ್ಲಿ ಸಂಧಿಗಳಲ್ಲಿ ಪ್ರಮುಖವಾಗಿ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳು ಅಂತ ಬರುತ್ತೆ. ಕನ್ನಡ ಸಂಧಿಗಳಲ್ಲಿ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಹೌದಲ್ಲ. ಇನ್ನು ಸಂಸ್ಕೃತ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಂಡ್ ಸಂಧಿ ಇವೆಲ್ಲ ಬರುತ್ತೆ. ಸೊ ಅದರಲ್ಲಿ ಪ್ರಮುಖವಾಗಿ ನಾನು ಇವಾಗ ಗುಣಸಂಧಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಗುಣಸಂಧಿ ಬಗ್ಗೆ ಸ್ವಲ್ಪ ವಿಶ್ಲೇಷಣೆಯನ್ನು ಕೊಡ್ತೀನಿ. ಅಂದರೆ ಗುಣಸಂಧಿಯನ್ನು ನೀವು ಸೂತ್ರದ ಮುಖಾಂತರ ಹೇಳೋದಾದರೆ ಅಕಾರಗಳಿಗೆ ಈ ಕಾರವು ಪರವಾದರೆ, ಇವೆರಡರ ಸ್ಥಾನದಲ್ಲಿ ಎ ಕಾರವು ಉ ಕಾರಗಳು ಪರವಾದರೆ ಓಕಾರ ಮತ್ತು ಋಕಾರ ಪರವಾಗಿ ಬರುತ್ತೆ. ಅಂದರೆ ತುಂಬ ಸಿಂಪಲಾಗಿ ಉದಾಹರಣೆ ಮುಖಾಂತರ ನಿಮಗೆ ಗುಣಸಂಧಿ ಬಗ್ಗೆ ಹೇಳಬೇಕಪ್ಪ ಅಂತ ಅಂದರೆ ಯಾವ ಥರ ಗುಣಸಂಧಿನ ನೀವು ಉದಾಹರಣೆಯಾಗಿ ತೊಗೊಳ್ತೀರಿ ಅಂತಂದರೆ, ಈಗ ನೋಡಿ, ದೇವೇಂದ್ರ ತಗೊಳ್ಳಿ, ಈ ಪದ ದೇವೇಂದ್ರ. ಸೊ ಏನಾಗುತ್ತೆ, ಇದು ಬಿಡಿಸಿರಿ, ದೇವ ಪ್ಲಸ್ ಇಂದ್ರ ಆಗತ್ತೆ, ದೇವ ಪ್ಲಸ್ ಇಂದ್ರ, ಹೌದಲ್ವಾ, ದೇವೇಂದ್ರ ಆಗತ್ತೆ. ಹಾಗೆ ಸುರೇಂದ್ರ, ಸುರ ಪ್ಲಸ್ ಇಂದ್ರ, ಅ ಮತ್ತು ಈ ಕಾರಗಳಿಗೆ ಎ ಕಾರ ಬರುತ್ತೆ, ಹೌದಲ್ಲ. ಚಂದ್ರೋದಯ, ಚಂದ್ರ ಪ್ಲಸ್ ಉದಯ, ಅಕಾರಗಳಿಗೆ ಊಕಾರ ಓಕಾರ ಬರುತ್ತೆ, ಅಕಾರಕ್ಕೆ ಋಕಾರ, ದೇವರ್ಷಿ, ಓಕೆ, ಅಕಾರಕ್ಕೆ ಋಕಾರ ಬಂದು ಅರ್ಕಾರ ಬಂದರೆ ಇಂಥವೆಲ್ಲ ಮಹರ್ಷಿ, ಮಹೇಶ್ವರ, ಧರ್ಮೇಂದ್ರ, ಧರೇಂದ್ರ ಮುಂತಾದವುಗಳು, ಇವೆಲ್ಲವೂ ಕೂಡ ಗುಣಸಂಧಿಗೆ ಉದಾಹರಣೆ ಆಗ್ತವೆ. ಓಕೆನಾ. ಸೊ ಅದು ನೆನಪಿಟ್ಕೊರಿ, ಪ್ರಾಕ್ಟೀಸ್ ಮಾಡಿ, ಬರ್ಕೊಳ್ಳಿ ಒಂದು ಕಡೆ. ಇನ್ನು ಆಗಮ ಸಂಧಿ. ಸೊ ಈ ಆಗಮ ಸಂಧಿಗೆ ಸಂಬಂಧಪಟ್ಟಂತೆ ನೀವು ನೋಡೋದಾದರೆ, ಈ ಸಂಧಿ ಕಾರ್ಯದ ಸಮಯದಲ್ಲಿ ಇರುವಂಥ ಅಕ್ಷರಗಳ ಜೊತೆಗೆ ಮತ್ತೊಂದು ಹೊಸ ಅಕ್ಷರ ಬರುತ್ತೆ. ಆಗಮ ಅಂತ ಅರ್ಥನೇ ಇದೆಯಲ್ಲ, ಇಲ್ಲಿ ಒಂದು ಆಗಮನ ಆಗುತ್ತೆ. ಓಕೆನಾ. ಸೊ ಯಾವುದೋ ಒಂದು ಹೊಸ ಅಕ್ಷರ ಬರುತ್ತೆ, ಹಾಗಾಗಿ ಸೊ ಅದು ನೀವು ಗಮನಿಸ್ತೀರಿ ಕೂಡ. ಈ ಸಂಧಿಯಲ್ಲಿ ಎರಡು ವಿಧಗಳಿದ್ದಾವೆ. ಯಾವುದಪ್ಪ ಅಂದರೆ, ಒಂದು ಯಕಾರ ಆಗಮವಾಗಿ ಬರುತ್ತೆ, ಅದು ಯಕಾರಾಗಮ. ಇನ್ನೊಂದು ವಕಾರ ಆಗಮವಾಗಿ ಬರುತ್ತೆ, ಅದನ್ನು ವಕಾರಾಗಮ ಅಂತ ಕರಿತೀವಿ. ಭಾಳ ಸಿಂಪಲ್, ಯಕಾರಾಗಮ ಸಂಧಿ, ವಕಾರಾಗಮ ಸಂಧಿ. ಸೊ ಯಕಾರಾಗಮ ಸಂಧಿ ಅಂತ ಹೇಳಿದರೆ ಅ ಇ ಎ ಐ ಈ ಸ್ವರಗಳ ಮುಂದೆ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಯಾಕಾರ ಬರುತ್ತೆ. ಫಾರ್ ಎಕ್ಸಾಂಪಲ್, ಕಾಯದೆ ಅಂತ ಬರುತ್ತೆ ನೋಡಿ, ಅಥವಾ ಗಿರಿಯನ್ನು, ಗಿರಿ ಪ್ಲಸ್ ಅನ್ನು, ಗಿರಿಯನ್ನು ನೋಡಿ, ಗಿರಿಯನ್ನು ಅಂತ ನೀವು ಬರೆಯುವಾಗ ಗಿರಿ ಪ್ಲಸ್ ಅನ್ನು ಅಂತ ಬರಿತೀರ, ಹೌದಲ್ಲ. ಇದಕ್ಕೆ ಯಾಕಾರ ಬಂದುಬಿಡುತ್ತಲ್ಲಿ, ಗಿರಿಯನ್ನು ಅಂದಾಗ ಈ ಆ ಹೋಗಿ ಇಲ್ಲಿ ಯಾಕಾರ ಬರುತ್ತೆ, ಅಂದರೆ ಹೊಸದು ಬಂತಲ್ಲ, ಗಿರಿಯನ್ನು ಅಂದರೆ ಯಕಾರಾಗಮ ಸಂಧಿ ಆಗತ್ತೆ. ಸೊ ಇವನ್ನೆಲ್ಲವೂ ಕೂಡ ನೀವು ಅರ್ಥ ಮಾಡ್ಕೋಬೋದು, ತುಂಬ ಸಿಂಪಲ್. ಕೈಯನ್ನು, ಕೈ ಪ್ಲಸ್ ಅನ್ನು, ಕೈಯನ್ನು, ಯಾಕಾರ ಬಂತು ನೋಡಿ. ಇನ್ನು ಪಿತೃವನ್ನು, ಪಿತೃ ಪ್ಲಸ್ ಅನ್ನು, ಪಿತೃವನ್ನು, ವಕಾರ ಬಂತಲ್ಲಿ, ಅಂದರೆ ವಕಾರಾಗಮ ಸಂಧಿ. ಗುರುವಿಗೆ, ಗುರು ಪ್ಲಸ್ ಹೀಗೆ ಗುರುವಿಗೆ, ವಾ ಬಂತು ನೋಡಿ, ಅಲ್ಲಿ ವಾ ಗುಡ್ಸು ವಿ ಬಂತು. ಸೊ ನದಿಯನ್ನು, ನದಿ ಪ್ಲಸ್ ಅನ್ನು, ನದಿಯನ್ನು, ಯಾಕಾರ ಬಂತಲ್ವ. ಸೊ ಹೊಸ ಪದ ಬರುತ್ತೆ, ವಾ ಅಥವಾ ಯಾ ಬರ್ಬೋದು, ಅದಕ್ಕೆ ಆಗಮನ ಸಂಧಿ ಅಂತ ನಾವು ಕರಿತೀವಿ. ನೆಕ್ಸ್ಟು ಲೋಪ ಸಂಧಿ. ಹೆಸರಲ್ಲೇ ಇದೆಯಲ್ಲ, ಲೋಪ ಅಂದರೆ ಏನು, ಎರಡು ಸ್ವರಗಳು ಸೇರಿದಾಗ ಅರ್ಥ ಕೆಡದಂತೆ ಪೂರ್ವ ಪದದ ಅಂತ್ಯ ಅಕ್ಷರವು ಕಾಣದೆ ಹೋಗುತ್ತೆ. ಪೂರ್ವ ಪದ ಮೊದಲು ಬರುತ್ತೆ, ಪ್ಲಸ್ ಉತ್ತರ ಪದ ಬರುತ್ತೆ. ಈ ಪೂರ್ವ ಪದದಲ್ಲಿರ್ತಕ್ಕಂಥ ಈ ಅಕ್ಷರ ಏನಾಗುತ್ತೆ, ಅದು ಹೋಗಿಬಿಡುತ್ತೆ, ಅದಕ್ಕೆ ಅದನ್ನು ಲೋಪಸಂಧಿ ಅಂತ ಕರೀತಾರೆ. ಸಾಮಾನ್ಯವಾಗಿ ಅ, ಇ,
ಉ ಎ ಈ ಸ್ವರಗಳು ಲೋಪವಾಗಿ ಬರ್ತವೆ. ಈಗ ಗುರುವನ್ನು ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ, ಗುರುವಿಗೆ ಬೇರೆ ಅದು ಆಗಮ ಸಂಧಿ. ಗುರುವನ್ನು ಈಗ ನಾನು ಹೇಳ್ತಾ ಇರೋದು ಅದು ಗಮನಿಸಿ, ಇದನ್ನು ಗುರುವನ್ನು. ಓಕೆನಾ? ಸೊ ಇಲ್ಲಿ ಗುರು ಪ್ಲಸ್ ಅನ್ನು ಆಗತ್ತೆ, ಹೌದಲ್ಲ? ಗುರು ಅಂತ ಹೇಳಿ ಬರೆದಾಗ ಊಕಾರ ಲೋಪ ಆಗತ್ತೆ, ಹೌದಲ್ಲ? ಸೊ ಹಾಗಾಗಿ ಇದನ್ನು ಲೋಪಸಂಧಿ ಅಂತ ಕರಿತೀವಿ. ಬಹಳ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಉಳಿದಂತೆ ಲೋಪಸಂಧಿ ನಿಮ್ಗೆ ಗೊತ್ತಾಯ್ತು. ಈಗ ನೆಕ್ಸ್ಟು ಸವರ್ಣ ದೀರ್ಘ ಸಂಧಿ. ಇದೇನಪ್ಪ ಅಂತಂದರೆ, ಸಂಧಿ ಪ್ರಕ್ರಿಯೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಎರಡು ಸವರ್ಣ ಸ್ವರಗಳು ಸೇರಿ ಒಂದೇ ದೀರ್ಘ ಸ್ವರ ಆಗುತ್ತೆ. ಅಕಾರಕ್ಕೆ ಆಕಾರ, ಹೀಗೆ ಈಕಾರ, ಈ ಥರ. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಸವರ್ಣ ದೀರ್ಘ ಸಂಧಿಗೆ ಹೇಳಬೇಕಪ್ಪ ಅಂತಂದರೆ ವಿದ್ಯಾಭ್ಯಾಸ, ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸ. ನೋಡಿ, ವಿದ್ಯಾ ಪ್ಲಸ್ ಅಭ್ಯಾಸ, ಅಲ್ಲಿ ಹೇಳಿದಾಗ ವಿದ್ಯಾಭ್ಯಾಸ, ಹೌದಲ್ಲ? ಸವರ್ಣ ದೀರ್ಘವಾಗಿ ಬರುತ್ತೆ, ಸವರ್ಣ ದೀರ್ಘ ಸಂಧಿ ಅಂತ ನಾವು ಹೇಳ್ಬೋದು. ಸೊ ಸಾಕಷ್ಟು ಉದಾಹರಣೆಗಳನ್ನು ಕೂಡ ನೀವು ಅಲ್ಲಿ ತಗೋಬಹುದು. ಗುರುಪದೇಶ, ಗುರು ನೋಡಿ, ಗುರು ಪ್ಲಸ್ ಉಪದೇಶ, ಗುರು ಉಪದೇಶ, ಸವರ್ಣಗಳು ದೀರ್ಘವಾಗ್ತವೆ. ಓಕೆ, ಸವರ್ಣ ದೀರ್ಘ. ಈಗ ಇದನ್ನು ಬರೀರಿ, ಧ್ರುವಾಂತರ, ಧ್ರುವ ಪ್ಲಸ್ ಅಂತರ, ಧ್ರುವಾಂತರ, ಹೌದಲ್ಲ? ಸೊ ಹಾಗಾಗಿ ಇದು ಕೂಡ ಸವರ್ಣ ದೀರ್ಘ ಸಂಧಿ. ಸೊ ಐ ಹೋಪ್ ನಿಮಗೆ ಇದೆಲ್ಲ ಅರ್ಥ ಆಗಿದೆ ಅಂದ್ಕೊತೀನಿ. ಇನ್ನಷ್ಟು ಪರ್ಫೆಕ್ಟಾಗಿ ಇದ್ರ ಮೇಲೆ ಪ್ರಶ್ನೆಗಳು ಪ್ರತಿ ವರ್ಷ ಬಂದೇ ಬರುತ್ತೆ. ನೀವು ಇದರಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡ್ಕೋಬೇಡಿ, ಅಂಕಗಳನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಮತ್ತೊಂದು ಪ್ರಶ್ನೆ ಬಂತು. ನಿನ್ನೆ ಕೂಡ ಈ ಥರದೊಂದು ಪ್ರಶ್ನೆನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಆದರೂ ಕೂಡ ಈಗ ನಾನು ಅದನ್ನು ರಿಪೀಟ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ, ಯಾಕೆಂದರೆ ಕಲಿಕೆ ಅನ್ನೋದು ಸುಗಮವಾಗಿರಲಿ. ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತಾ ಹೋಗ್ತೀನಿ. ಗುಣು ಅಂತ ಇದೆ. ಈ ಗುಣುಗುಣು ಅಂತಕ್ಕಂಥದ್ರಲ್ಲಿ ಇರ್ತಕ್ಕಂಥ ವ್ಯಾಕರಣಾಂಶ ಯಾವುದು? ಸೊ ಗುಣುಗುಣು ಅಂದರೆ ಏನು? ಅದಕ್ಕಿಂತ ಮುಂಚೆ ಈ ದ್ವಿರುಕ್ತಿ ಅಂದರೆ ಏನು ಅಂತ ನೋಡೋಣ. ನಾನು ಆಗಲೇ ಹೇಳಿದ್ದೆ, ಒಂದೇ ಪದವನ್ನು ಎರಡು ಸಲ ಹೇಳ್ತಕ್ಕಂಥದ್ದು. ಓಕೆನಾ? ಅದನ್ನು ನಾವು ದ್ವಿರುಕ್ತಿ ಅಂತ ಕರಿತೀವಿ. ಓದಿ ನೋಡಿ ಚಿಕ್ಕದು. ಸೊ ಈ ಥರದವು. ನೆಕ್ಸ್ಟ್ ಜೋಡಿ ಪದ ಅಂದರೆ ಒಂದು ಅರ್ಥ ಇರುತ್ತೆ, ಇನ್ನೊಂದಕ್ಕೆ ಅರ್ಥ ಇರಲ್ಲ. ಸೊ ಹೌದಲ್ಲ, ಅದನ್ನು ಜೋಡಿ ಪದ ಅಂತ ನಾವು ಕರಿತೀವಿ. ಕೇಸು ಗೀಸೋ, ಕೇಸ್ ಅಂದರೆ ಓಕೆ, ಗೀಸ್ ಅಂದರೆ ಏನೋ ಬಟ್ಟೆ ಬರೆ, ಬಟ್ಟೆ ಓಕೆ, ಬರೆ ಅಂದರೆ ಏನು, ಪೆನ್ನು ಗಿನ್ನು, ಈ ಥರ. ಸಾರು ಗೀರೋ, ಈ ಥರ. ಇದನ್ನು ಜೋಡಿ ಪದ ಅಂತ ಕರಿತೀವಿ. ಇನ್ನು ಅನುಕರಣವ್ಯಯ ಅಂದರೆ ಯಾವುದನ್ನಾದರೂ ಕೂಡ ಅನುಸರಿಸಿ ಹೇಳ್ತಕ್ಕಂಥದ್ದು. ಅದು ಹೇಗಿದೆ? ನೀರು ಹೆಂಗೆ ಹರಿತಿದೆಯಪ್ಪ? ಜುಳು ಅಂತ ಹರಿತಿತ್ತು. ಮಳೆ ಹೆಂಗೆ ಬಂತು? ಪಟಪಟ ಅಂತ ಬಂತು, ರಪ ಬಂತು, ಜೋರು ಮಳೆ ಬಂತು, ಈ ಥರ ಹೇಳ್ತಿರ್ತೀವಲ್ಲ. ಸರಸರನೇ ಹೋಯ್ತು, ಪಟಪಟ ಅಂತ ಬಾಗಿಲು ಬಡ್ಕೊತಾ ಇದ್ವು, ಕಿಟಕಿಗಳು ಬಡ್ಕೊತಾ ಇದ್ವು, ಹಿಂಗೆ ಹೇಳ್ತೀವಿ ನಾವು. ಸೊ ಅಂದರೆ ಅನುಕರಣೆ ಮುಖಾಂತರ ಹೇಳ್ತಕ್ಕಂಥವು. ಸೊ ಇಲ್ಲಿ ನೋಡಿ, ಗುಣು ಅಂತಕ್ಕಂಥದ್ದು ಅದೇ ಅರ್ಥದಲ್ಲಿ ಬರುತ್ತೆ. ಹಾಗಾಗಿ ಅದು ಅನುಕರಣವ್ಯಯ ಅಂತ ಹೇಳ್ಬೋದು. ಇನ್ನು ಉಳಿದಂತೆ ನುಡಿಗಟ್ಟು ಅಂತ ಇದೆ. ಇದು ಅಂದರೆ ನಾವು ಆಡ್ತಕ್ಕಂಥ ಭಾಷೆಯಲ್ಲಿ ಮಾತನಾಡ್ತಕ್ಕಂಥ ಅಥವಾ ಬರವಣಿಗೆಯಲ್ಲಿ ಉಪಯೋಗಿಸುವ ಒಳ ಅರ್ಥ ಇನ್ನೊಂದು ಕೊಡುವಂತಹ ಒಂದು ಪದಗಳ ಗುಚ್ಛ ಇದು. ಅದನ್ನು ನುಡಿಗಟ್ಟು ಅಂತ ಕರಿತೀವಿ. ಓಕೆನಾ? ಸೊ ನಿಮಗೆಲ್ಲ ಅದು ಅವುಗಳ ಬಗ್ಗೆ ಸಾಕಷ್ಟು ಐಡಿಯಾ ಇದೆ. ನಾನು ಕಳೆದ ತರಗತಿಯಲ್ಲಿ ಕೂಡ ಹೇಳಿದ್ದೀನಿ. ಸೊ ಇದನ್ನು ನಾನು ರಿಪೀಟ್ ಮಾಡೋದು ಬೇಡ, ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಸೊ ಪ್ರಶ್ನೆ ಈ ಥರ ಇದೆ. ನನಗಿಂತ ಮುಂಚೆ ನೀವು ಉತ್ತರ ಬರೀಲಿಕ್ಕೆ ಇದಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಒಂದು ವಿಷಯವನ್ನು ಕುರಿತಂತೆ ಪಠ್ಯ ಲೇಖನವನ್ನು ಭಾವ ಅರ್ಥ ಕೆಡದಂತೆ ಸಾರ ಸಂಗ್ರಹಿಸಿ ಬರೆಯುವುದನ್ನು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಎಷ್ಟು ಸಿಂಪಲ್ ಆಗಿದೆ ಪ್ರಶ್ನೆ ನೋಡಿ. ಇದಕ್ಕೆ ನೀವು ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಒಂದು ವಿಷಯವನ್ನು ಕುರಿತಂತೆ ಪಠ್ಯ ಲೇಖನವನ್ನು ಭಾವ ಅರ್ಥ ಕೆಡದಂತೆ ಸಾರ ಸಂಗ್ರಹಿಸಿ ಬರಿತಕ್ಕಂಥದ್ದು. ಸೊ ಏನಂತ ಕರಿತೀವಿ ನಾವು? ಯಾವ ರೀತಿ ಅದನ್ನು ನಾವು ಕರೆದು ಅಂದರೆ ಈ ಆಪ್ಷನ್ಸಲ್ಲಿ ನೀವು ನೋಡ್ಬೋದು. ವಿಸ್ತೃತ ಬರವಣಿಗೆ, ಸೃಜನಶೀಲ ಬರವಣಿಗೆ, ಟಿಪ್ಪಣಿ ಬರಹ, ಮತ್ತೊಂದು ಸಂಕ್ಷೇಪ ಎಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಈಗ ನೋಡಿ, ಒಂದು ವಿಷಯವನ್ನು ಕುರಿತಂತೆ ಪಠ್ಯ ಲೇಖನವನ್ನು ಭಾವ ಮತ್ತು ಅರ್ಥ ಕೆಡದಂತೆ ಸಾರ ಸಂಗ್ರಹಿಸ್ತಕ್ಕಂಥದ್ದು. ವಿಸ್ತೃತ ಅಂದರೆ ಸಾರವನ್ನು ಸಂಗ್ರಹಿಸಿ ಬರೆಯೋದಲ್ಲ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬರೀತಕ್ಕಂಥದ್ದಾಗಿರುತ್ತೆ. ಇನ್ನು ಸೃಜನಶೀಲ ಅಂದರೆ ಕೂಡ ಅದು ಅಷ್ಟೊಂದು ಸಮಂಜಸವಾದದ್ದಲ್ಲ. ಭಾವ ಮತ್ತು ಅರ್ಥ ಕೆಡದಂತೆ, ಅವನೇನು ಕ್ರಿಯೇಟಿವ್ ಆಗಿ ಮಾಡ್ತಾನೆ ಅಂದರೆ ಅಲ್ಲಿ ಬೇರೆ ಆಗ್ಬಿಡ್ತದೆ. ಇನ್ನು ಟಿಪ್ಪಣಿ ಬರಹ ಅಂದರೆ ಅದು ಕೂಡ ಚಿಕ್ಕದಿರ್ತದೆ. ಬಟ್ ಇಲ್ಲಿ ಈ ಭಾವ ಮತ್ತು ಅರ್ಥ ಕೆಡದಂತೆ ಪಠ್ಯ ಲೇಖನಗಳನ್ನು ತಗೊಳ್ಳೋದು ಬರುವುದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಇನ್ನು ಉಳಿದಿದ್ದು ಸಂಕ್ಷೇಪ ಬರವಣಿಗೆ. ಸೊ ಇದು ಶಾರ್ಟ್ ನೋಟ್ ಅಂತ ಏನು ಕರಿತೀವಲ್ಲ, ಸೊ ಇದು ಅದಕ್ಕೆ ಸರಿಯಾದ ಉತ್ತರ. ಅಂದರೆ ಇಲ್ಲಿ ಯಾವುದೇ ಒಂದು ಲೇಖನವನ್ನು ಭಾವ ಮತ್ತು ಅರ್ಥ ಕೆಡದಂತೆ ನಾವು ಸಾರ ಸಂಗ್ರಹಿಸಿ ಬರಿಬೋದು ಸ್ನೇಹಿತರೆ. ಓಕೆ,
ಸೊ ಕ್ಲಿಯರ್ ಆಯ್ತಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇವೆಲ್ಲ ಜನರಲ್ ಆಗಿ ನೀವು ಥಿಂಕ್ ಮಾಡಿ ಬರಿಬೋದು, ಹಾಗಾಗಿ ನಾನು ಇವಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇಲ್ಲ. ನಿಮಗೆ ಡೀಟೇಲ್ ಹೇಳುವಂಥ ಸಂದರ್ಭದಲ್ಲಿ ನಾನು ಮಾಹಿತಿಯನ್ನು ಕೊಡ್ತೇನೆ. ಈ ಪ್ರಶ್ನೆ ಕೂಡ ನಿನ್ನೆ ನಿಮಗೆ ಬಂದಿತ್ತು, ಆದರೂ ಮತ್ತೊಮ್ಮೆ ಬಟ್ ಬೇರೆ ಥರದ ಪ್ರಶ್ನೆ ಇದು 2017-18 ಮಿಕ್ಸ್ ಕ್ವಶನ್ ಪೇಪರನ್ನು ತೊಗೊಂಬಂದಿದ್ದೀನಿ, 18 ಮತ್ತು 20. ಓಕೆ. ಮಕ್ಕಳನ್ನು ಕಲಿಕೆಗೆ ಸಿದ್ಧಗೊಳಿಸಲಿಕ್ಕೆ, ಕಲಿಯುತ್ತಾ ಆಸಕ್ತಿ ಮೂಡಿಸಿ ಪ್ರೇರಣೆ ನೀಡಲಿಕ್ಕೆ ಒಂದು ಪ್ರಶ್ನಿಸುವ ಪದ್ಧತಿ ಇದೆ. ಹೌದಲ್ಲ? ಅಂದರೆ ಮಕ್ಕಳನ್ನು ಕಲಿಕೆಗೆ ಸಿದ್ಧಗೊಳಿಸಲಿಕ್ಕೆ, ಕಲಿಯುತ್ತಾ ಆಸಕ್ತಿಯನ್ನು ಮೂಡಿಸಿ ಪ್ರೇರಣೆಗೆ ನೀಡಲಿಕ್ಕೆ ಪ್ರಶ್ನಿಸುವ ಪದ್ಧತಿ ಇದೆ. ಇದು ಯಾವ ಪದ್ಧತಿ ಅದು ಅಂತ ಪ್ರಶ್ನೆಯನ್ನು ಕೇಳಿ ಹೇಳ್ಕೊಡ್ತಕ್ಕಂಥದ್ದು. ಉಪನ್ಯಾಸ ಪದ್ಧತಿ, ಪ್ರಯೋಗಾಲಯ ಪದ್ಧತಿ, ಪಠ್ಯಪುಸ್ತಕ ಪದ್ಧತಿ, ಪ್ರಶ್ನೋತ್ತರ ಪದ್ಧತಿ. ಸೊ ಇಲ್ಲಿ ಪ್ರಶ್ನೋತ್ತರ ಪದ್ಧತಿನೇ ಸರಿಯಾದ ಉತ್ತರ ಇದಕ್ಕೆ. ಅಲ್ಲಿ ಕ್ವಶನೆಲ್ಲ ನೀವು ನೋಡಿದರೆ ಗೊತ್ತಾಗ್ಬಿಡುತ್ತೆ. ಕ್ವಶನ್ ಕೇಳ್ತಾ ಮಕ್ಕಳಲ್ಲಿ ಇಂಟ್ರೆಸ್ಟ್ ಆಗಿ ಬರುವಂಥದ್ದು, ಅಂದರೆ ಯಥಾವತ್ತಾಗಿ ಮಕ್ಕಳಿಂದ ಉತ್ತಮ ಪ್ರತಿಕ್ರಿಯೆ ಬರುವುದಕ್ಕೆ ಈ ಒಂದು ಮೆಥಡ್ ಬಹಳ ಇಂಪಾರ್ಟೆಂಟು. ಜೊತೆಗೆ ಆಳವಾದ ಜ್ಞಾನ. ಈಗ ಫಾರ್ ಎಕ್ಸಾಂಪಲು ನಿಮ್ಮದು ನೋಡಿ, ನಾನು ಒಂದು ಪ್ರಶ್ನೆ ಕೇಳ್ತೀನಿ ಮಗುವಿಗೆ, ನಿನಗೆ ಏನಾಗಬೇಕಂತ ಇಷ್ಟಪಡ್ತೀಯಪ್ಪ? ಡಾಕ್ಟರ್ ಆಗ್ತೀನಿ ಸರ್. ಓಕೆ, ಡಾಕ್ಟರ್ ಆದರೆ ಯಾವ ಡಾಕ್ಟರ್ ಆಗ್ತೀಯಪ್ಪ? ಸೊ ಎಲ್ಲಿ ಮಾಡ್ತೀಯಾ? ಅಥವಾ ಇನ್ನು ಅದ್ರ ಮುಂದೆ ಪ್ರಶ್ನೆಗಳು, ಮತ್ತು ಅದರಲ್ಲಿ ಯಾವ ಕೋರ್ಸ್ ತೊಗೊತೀಯ, ಅಥವಾ ನಿನಗೆ ಯಾವ ಸಬ್ಜೆಕ್ಟ್ ಇಷ್ಟ, ಈ ಥರ ಎಲ್ಲ. ಅದು ಯಾಕೆ ಇಷ್ಟ? ಕನ್ನಡ ಆದರೆ ನಿನಗೆ ಅದರಲ್ಲಿ ಏನು ಇಷ್ಟ? ಪದ್ಯ ಇಷ್ಟನೋ, ಪಾಠ ಇಷ್ಟನೋ? ನೋಡಿ, ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು. ಅಂದರೆ ಆಳವಾಗಿ ಪ್ರಶ್ನಿಸುವಿಕೆ ಕೌಶಲ ನಿಮ್ಗೆ ಗೊತ್ತಿದೆ, ಅದನ್ನು ಪ್ರಶ್ನೋತ್ತರ ಪದ್ಧತಿ ಅಂತ ಕರಿತೀವಿ. ಇನ್ನು ಉಳಿದಂತೆ ಪಠ್ಯಪುಸ್ತಕ ಪದ್ಧತಿ ಅಂದರೆ ಪಠ್ಯಪುಸ್ತಕವೇ ಪ್ರಮುಖ ಪಾತ್ರ. ಅಂದರೆ ಪ್ರೈಮರಿ ಸ್ಕೂಲಲ್ಲಿ ಪಠ್ಯದಲ್ಲಿರ್ತಕ್ಕಂತಹ ಧ್ಯೇಯ ವಾಕ್ಯಗಳನ್ನು, ಅಲ್ಲಿರ್ತಕ್ಕಂಥ ಕಲಿಕಾ ಸಾಮಗ್ರಿಗಳನ್ನು, ಅಲ್ಲಿರ್ತಕ್ಕಂಥ ಬೋಧನಾ ಉದ್ದೇಶಗಳನ್ನು ಮಾತ್ರ ಈಡೇರಿಸಲಿಕ್ಕೆ ಅದನ್ನು ಸಮಗ್ರವಾಗಿ ಬಳಸ್ತೇವೆ. ಅದು ಪಠ್ಯಪುಸ್ತಕ ಪದ್ಧತಿ. ಇನ್ನು ಪ್ರಯೋಗಾಲಯ ಅಂದರೆ ಕನ್ನಡದಲ್ಲಿ ಏನು ಪ್ರಯೋಗಾಲಯ ಬರುತ್ತೆ ಸರ್? ಮ್ಯಾಥ್ಸಿಗಾದರೆ ಇರುತ್ತೆ ಜಾಮಿಟ್ರಿ ಬಾಕ್ಸು, ಅದು ಇದು ಅಳತೆ ಮಾಡೋದು, ಟೇಪು ಗೀಪು ಎಲ್ಲ ಇಟ್ಕೊಂಡಿರ್ತಾರೆ ಅವರು. ಇನ್ನು ಸೈನ್ಸಿಗಾದರೆ ಕೆಮಿಸ್ಟ್ರಿ ಲ್ಯಾಬೊರೇಟ್ರಿ ಅದು ಇದು ಇರುತ್ತೆ. ಫಿಸಿಕ್ಸ್ ಆದರೆ ಅದಕ್ಕೊಂಥರ ಬೇರೆ ಇರುತ್ತೆ. ಸೊ ಕನ್ನಡಕ್ಕೆ ಏನಿರುತ್ತೆ? ಖಂಡಿತ ಕನ್ನಡ ಲ್ಯಾಬೊರೇಟ್ರಿ ಇದೆ. ಅದರಲ್ಲಿ ಟೇಪ್ ರಿಕಾರ್ಡ್ ಆಗಿರ್ಬೋದು, ಹೌದಲ್ಲ? ಸೊ ಟೇಪ್ ರಿಕಾರ್ಡ್ ಇರುತ್ತೆ, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇರ್ತವೆ, ರಾಗ ತಾಳಬದ್ಧಕ್ಕೆ ಸಂಬಂಧಪಟ್ಟಂತೆ. ಸೊ ಅಲ್ಲೂ ಕೂಡ ನುಡಿಗಟ್ಟುಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಲ್ಲೂ ಬಳಕೆ ಮಾಡುವಂಥ ವಸ್ತುಗಳು ಇರ್ತವೆ. ಬಟ್ ಅಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಬರಲ್ಲ. ಇನ್ನು ಉಪನ್ಯಾಸ ಪದ್ಧತಿ ಗೊತ್ತು, ಒನ್ ವೇ ಟೀಚಿಂಗು ಕಾಲೇಜುಗಳಲ್ಲಿ ಬಳಸ್ತಾರೆ. ಈಗ ನಾನು ಹೇಳೋದು ಉಪನ್ಯಾಸ ಪದ್ಧತಿನೇ ಆಗತ್ತೆ. ನೀವು ಕಮೆಂಟ್ ಮಾಡಿದಾಗ ಅದು ನಿಮ್ಮ ಸಂವಹನ ಆಗತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಶ್ನೋತ್ತರ ಪದ್ಧತಿ. ರೈಟ್? ಓಕೆ, ಮುಂದಿನ ಪ್ರಶ್ನೆ ಬಂತು. ಇದು ಅಲಂಕಾರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಸ್ನೇಹಿತರೆ. ಏನಿದೆ ಇಲ್ಲಿ? ಮದವು ಸೊಕ್ಕಿದ ಆನೆ ಇದ್ದಂತೆ ಅಂತ ಇದೆ. ಮದವು ಸೊಕ್ಕಿದ ಆನೆ ಇದ್ದಂತೆ. ಇಲ್ಲಿ ಏನಿದೆ? ಅಂತೆ ಅಂತ ಇದೆ. ಸೊ ಈ ಪದ ಇದ್ದರೆ ಯಾವ ಅಲಂಕಾರ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಅಂತೆ ಅಂತ ಇದ್ದರೆ ಉಪಮಾಲಂಕಾರ. ಸರಿಯಾದ ಉತ್ತರ ಏನು? ಉಪಮಾಲಂಕಾರ. ಅಲಂಕಾರಗಳ ಬಗ್ಗೆ ನಿಮ್ಗೆ ಸಾಕಷ್ಟು ಗೊತ್ತಿದೆ. ಎರಡು ವಸ್ತುಗಳ ನಡುವೆ ಹೋಲಿಕೆಯನ್ನು ಹೇಳ್ತೀವಿ ನಾವು. ಓಕೆನಾ? ಮದನ ಆನೆಗೆ ಹೋಲಿಸಿದೀವಿ ನಾವು. ಅಂತೆ ಅಂತ ಪದ ಇದೆ ಇಲ್ಲಿ. ಅಂಥದ್ದನ್ನು ನಾವು ಉಪಮಾಲಂಕಾರ ಅಂತ ಕರಿತೀವಿ. ಇದರಲ್ಲಿ ಉಪಮಾನ, ಉಪಮೇಯ, ಉಪವಾಚಕ, ಸಮಾನ ಧರ್ಮ ಅಂತ 4 ಅಂಶಗಳಿರ್ತವೆ. ಏನೇನು? ಉಪಮಾನ, ಉಪಮೇಯ, ಉಪಮಾವಾಚಕ ಹಾಗೆ ಸಮಾನ ಧರ್ಮ. ಇವು 4 ಅಂಶಗಳನ್ನು ಹೊಂದಿರ್ತಾರೆ. ಹಾಗೆ ಇನ್ನೂ ಬೇರೆ ಬೇರೆ ಉದಾಹರಣೆಗಳನ್ನು ಕೂಡ ನೀವು ತಗೋಬೋದು. ಆ ಒಂದು ಉದಾಹರಣೆಗಳ ಮುಖಾಂತರ ಈ ಅಲಂಕಾರಗಳನ್ನೆಲ್ಲ ಪರ್ಫೆಕ್ಟ್ ಆಗಿಬಿಡಿ. ಖಂಡಿತ ನಿಮಗಲ್ಲಿ ಯಾವುದೇ ಅಂಕಗಳು ಮಿಸ್ ಆಗೋದಿಲ್ಲ. ಓಕೆ, ಈ ಪ್ರಶ್ನೆಗೆ ಉತ್ತರ ಕ್ಲಿಯರ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಭಾಷಾ ತರಗತಿಯಲ್ಲಿ ಒತ್ತು ನೀಡಬೇಕಾಗಿರುವುದು ಏನಕ್ಕೆ? ಭಾಷಾ ಶುದ್ಧತೆಗೆ, ಇನ್ನು ವ್ಯಾಕರಣಬದ್ಧ ಪ್ರಯೋಗಕ್ಕೆ, ಮತ್ತು ಸಹನ, ಸಂವಹನ ಮತ್ತು ಅಭಿವ್ಯಕ್ತಿಗೆ. ನೋಡಿ, ಆಪ್ಷನ್ 3 ಸಹನ, ಸಂವಹನ ಮತ್ತು ಅಭಿವ್ಯಕ್ತಿಗೆ. ಇನ್ನು ವಿಷಯ ಗ್ರಹಿಕೆಗೆ ಅಂತ ಇದೆ. ಸೊ ಭಾಷಾ ತರಗತಿಯಲ್ಲಿ ಏನಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಪ್ಪ? ಭಾಷಾ ಶುದ್ಧತೆಗೆ ಹೌದು, ಆದರೆ ಹೆಚ್ಚು ಅಂತ ಅಂದಾಗ ನಾವು ಏನು ಮಾಡಬೇಕಾಗತ್ತೆ? ಭಾಷಾ ತರಗತಿಯಲ್ಲಿ ಸಹನ, ಸಂವಹನ ಮತ್ತು ಅಭಿವ್ಯಕ್ತಿಗೆ, ಅಂದರೆ ಒಂದು ಉತ್ತಮವಾದಂತಹ ಒಂದು ತಿಳುವಳಿಕೆ ಬರುವಂತಹ ವಿದ್ಯಾರ್ಥಿಗಳಲ್ಲಿ ಸದ್ಗುಣವನ್ನು ಉಂಟು ಮಾಡ್ತಕ್ಕಂತಹ, ಉತ್ತಮ ನಾಗರಿಕತೆಯನ್ನು ಬೆಳೆಸ್ತಕ್ಕಂತಹ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ, ಉತ್ತಮವಾದ ಸಂವಹನ ಮತ್ತು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅಭಿವ್ಯಕ್ತಿಗೆ ಸಂಬಂಧಪಟ್ಟಂತೆ ಹೆಚ್ಚು ತರಗತಿಯಲ್ಲಿ ಒತ್ತು ನೀಡಿದಾಗ ನಮ್ಮ ಒಂದು ಭಾಷಾ ತರಗತಿ ಉತ್ತಮವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಸಹನ, ಸಂವಹನ ಮತ್ತು
ಅಭಿವ್ಯಕ್ತಿಗೆ ನಾವು ಹೆಚ್ಚಿಗೆ ಒತ್ತನ್ನು ಕೊಡಬೇಕಾಗತ್ತೆ. ಕ್ಲಿಯರ್ ಆಯ್ತಲ್ಲ? ಸೊ ಇದು ತುಂಬ ಸಿಂಪಲ್ ಆದ ಪ್ರಶ್ನೆನೇ. ನೀವು ಕ್ಲಿಯರಾಗಿ ಸ್ವಲ್ಪ ಪ್ರಶ್ನೆ ಓದಿಕೊಳ್ಳುವ ಸಂದರ್ಭದಲ್ಲಿ ನಾವು ಗಮನಿಸಬೇಕಷ್ಟೆ. ಇನ್ನು ಮುಂದಿನ ಪ್ರಶ್ನೆ, ಸುಮಧುರ ಗೀತೆಗಳು, ಕವಿಗಳ ಭಾಷಣಗಳು ಮತ್ತು ಸಂದರ್ಶನಗಳನ್ನು ತರಗತಿಯಲ್ಲಿ ಆಲಿಸಲು ಬಳಸಬಹುದಾದ ಸಂಪನ್ಮೂಲ ಸಾಧನ ಹೇಗೆ? ಬಾನುಲಿ, ಧ್ವನಿಸುರುಳಿ, ಶಿರೋನ್ನ ಪ್ರಕ್ಷೇಪ, ಚಿತ್ರಪಟಗಳು. ಸೊ ನೋಡಿ, ಯಾವುದಾದ್ರೂ ಒಬ್ಬ ಕವಿ ಬಗ್ಗೆ ಹೇಳ್ತಾ ಇದ್ದರೆ ಚಿತ್ರಪಟಗಳನ್ನು ಬಳಸೋಣ. ಬಟ್ ಇಲ್ಲಿ ಆಲಿಸಲಿಕ್ಕೆ ಅದಕ್ಕೆಲ್ಲ ಏನು ಚಿತ್ರಪಟಗಳು ಬರಲ್ಲ. ಓಕೆನಾ? ಇನ್ನು ಶಿರೋನ್ನ ಪ್ರಕ್ಷೇಪ, ಸೊ ಇದು ಒಂದು ಪ್ರೊಜೆಕ್ಟರ್ ಹಾಕಿ ನಾವು ತೋರಿಸ್ತೀವಿ, ಓವರ್ ಹೆಡ್ ಪ್ರೊಜೆಕ್ಟರ್ ಅಂತ ಕರಿತೀವಿ. ಅದರಿಂದನೂ ಕೂಡ ಸ್ಟೋರಿಗಳನ್ನು ನಾವು ತೋರಿಸ್ಬೋದು. ಸೊ ಕಥೆಗಳನ್ನು, ಅವು ಇವು ಪ್ರೋಗ್ರಾಮ್ಗಳನ್ನು ತೋರಿಸ್ಬೋದು. ಈ ಕನಕದಾಸರ ಬಗ್ಗೆ ಪಾಠ ಮಾಡ್ಬೇಕಾದ್ರೆ ಉಡುಪಿ ಶ್ರೀ ಕೃಷ್ಣ ಪರಮಾತ್ಮನ ತೋರಿಸ್ಬೇಕಂದ್ರೆ ನಾವು ಓವರ್ ಹೆಡ್ ಪ್ರೊಜೆಕ್ಟರಲ್ಲಿ ದೇವಸ್ಥಾನ ತೋರಿಸ್ಬೋದು. ಬಟ್ ಇಲ್ಲಿ ಅದು ಬರಲ್ಲ. ಇನ್ನು ಬಾನುಲಿ, ರೇಡಿಯೋದಲ್ಲಿ, ಸೊ ರೇಡಿಯೋದಲ್ಲಿ ಸುಮಧುರ ಗೀತೆಗಳು, ಕವಿಗಳ ಭಾಷಣಗಳು, ಸಂದರ್ಶನಗಳನ್ನು ತರಗತಿಯಲ್ಲಿ ಆಲಿಸಲಿಕ್ಕೆ ಬಳಸ್ತೀವಿ. ಆದರೆ ಅದಕ್ಕಿಂತಲೂ ಅವ್ರು ಹಾಕಿದಂಥ ಪ್ರೋಗ್ರಾಮ್ಗಳು ಬರುತ್ತಾ ಸಂದರ್ಭದಲ್ಲಿ ಸೊ ಬೆಸ್ಟ್ ಅಂದರೆ ನಾವೇ ಒಂದು ರೆಕಾರ್ಡೆಡ್ ಧ್ವನಿ ಸುರುಳಿಯನ್ನು ಮಾಡಿಕೊಂಡಾಗ ಯಾವಾಗ ಬೇಕಾದಾಗ ಕೇಳ್ಬೋದು ನಾವು. ಸೊ ನಮಗೆ ಯಾವ ಕ್ಲಾಸ್, ನಮ್ಮ ಪೀರಿಯಡು ಲಾಸ್ಟ್ ಪೀರಿಯಡ್ ಇರ್ಬೋದು, ಫಸ್ಟ್ ಪೀರಿಯಡ್ ಇರ್ಬೋದು, ಮಿಡ್ಲ್ ಪೀರಿಯಡ್ ಇರ್ಬೋದು. ಸೊ ವಿ ಕ್ಯಾನ್ ಈಸಿಲಿ ನಾವು ಅದನ್ನು ಕ್ಯಾರಿ ಮಾಡ್ತೀವಿ, ಅದನ್ನು ಕೇಳ್ತೀನಿ. ಸಂದರ್ಶನ ಇರ್ಬೋದು, ಕಥೆಗಳಿರ್ಬೋದು, ಕವನಗಳಿರ್ಬೋದು, ಭಾಷಣಗಳಿರ್ಬೋದು, ಯಾರ್ದಾದ್ರೂ ಉತ್ತಮ ಅನಿಸಿಕೆಗಳಿರ್ಬೋದು. ಸೊ ಇವನ್ನೆಲ್ಲವನ್ನು ಕೂಡ ನಾವು ಧ್ವನಿ ಸುರುಳಿಯಲ್ಲಿ ಕೇಳ್ಬೋದು. ಹಾಗಾಗಿ ಧ್ವನಿ ಸುರುಳಿ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ, ಹಿಂದೆ ಜರುಗಿದ ಘಟನೆಗಳನ್ನು ಮಾತ್ರವಲ್ಲದೆ ವರ್ತಮಾನ ಹಾಗೂ ಭವಿಷ್ಯದ ಘಟನೆಗಳನ್ನು ಒಳಗೊಂಡಿರುವಂತಹ ಪಠ್ಯಪುಸ್ತಕದ ಈ ತತ್ವವನ್ನು ಪ್ರತಿಬಿಂಬಿಸುತ್ತದೆ. ಹಿಂದೆ ಅಂದರೆ ಪಾಸ್ಟ್ ಈವೆಂಟು ಮತ್ತು ಪ್ರೆಸೆಂಟ್ ಈವೆಂಟು ಹಾಗೂ ಫ್ಯೂಚರ್ ಈವೆಂಟು. ನೋಡಿ, ಭೂತ, ಭವಿಷ್ಯ ಮತ್ತು ವರ್ತಮಾನ ಇವನ್ನೆಲ್ಲವನ್ನೂ ಕೂಡ ತಗೊಂಡು ಬರುವಂಥದ್ದು ಯಾವ ತತ್ವವನ್ನು ಪ್ರತಿಬಿಂಬಿಸುತ್ತೆ, ಪಠ್ಯಪುಸ್ತಕ ಏನನ್ನು ಹೇಳುತ್ತೆ ಅಂತ ನೋಡಿ. ಶಿಶು ಕೇಂದ್ರಿತ ತತ್ವ, ಚಟುವಟಿಕೆ ಕೇಂದ್ರಿತ ತತ್ವ, ಚಾರಿತ್ರಿಕ ತತ್ವ, ಸಮಕಾಲೀನ ತತ್ವ ಅಂತ ಇದೆ. ಸೊ ಇದೆಲ್ಲವೂ ಕೂಡ ತರಗತಿಯಲ್ಲಿ ಹಿಂದೆ ಕಲ್ತಿದ್ದಂತಹ ವಿದ್ಯಾರ್ಥಿಗೆ ಓಲ್ಡ್ ನಾಲೆಡ್ಜು ಮತ್ತು ಪ್ರೆಸೆಂಟ್ ನಾಲೆಡ್ಜು ಮತ್ತು ಫ್ಯೂಚರ್ ನಾಲೆಡ್ಜ್ ಇವನ್ನೆಲ್ಲವನ್ನು ಕೊಡುವಂಥದ್ದು ಯಾರ ದೃಷ್ಟಿ ತತ್ವದಿಂದ ಅಂದರೆ ವಿದ್ಯಾರ್ಥಿಯ ಒಂದು ತತ್ವ ಅಂದರೆ ಶಿಶು ಕೇಂದ್ರಿತ ತತ್ವವನ್ನು ಬಳಸ್ಕೊಂಡು ಆ ಸಂಪನ್ಮೂಲಗಳನ್ನು ಮಕ್ಕಳಿಗೆ ಇನ್ನಷ್ಟು ಜ್ಞಾನ ವೃದ್ಧಿಯಾಗಲಿ ಅಂತ ನಾವು ಕೊಡ್ತೇವೆ. ಓಕೆನಾ? ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಶಿಶು ಕೇಂದ್ರಿತ ತತ್ವದಲ್ಲಿ ಇದನ್ನು ನಾವು ಗಮನಿಸ್ತೀವಿ. ಸೊ ಕರೆಕ್ಟಾದ ಉತ್ತರ ಶಿಶು ಕೇಂದ್ರಿತ ತತ್ವ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ವಿದ್ಯಾರ್ಥಿಗಳ ಓದುಗಾರಿಕೆ ಕೌಶಲ್ಯದ ಕಲಿಕೆ ಹಾಗೂ ಅಭ್ಯಾಸಕ್ಕೆ ನೆರವಾಗುವಂಥ ಸಾಧನಗಳು ಯಾವುದು ಅಂತ ಕೇಳಿದರೆ, ಅಂದರೆ ಓದೋದಕ್ಕೆ ನೋಡಿ, ಓದೋದು ಜೊತೆಗೆ ಕಲಿಕೆ ಜೊತೆಗೆ ಅಭ್ಯಾಸ. ಓದೋದು ಅಂದ ತಕ್ಷಣ ಈ ಕಂಪ್ಯೂಟರ್ನ ಸಹಾಯದಿಂದ ಓದೋಕ್ಕಾಗತ್ತಾ? ನೋಡಿ, ಯೋಚನೆ ಮಾಡಿ. ಕಂಪ್ಯೂಟರ್ ಮತ್ತು ದೂರದರ್ಶನ ಸಮಂಜಸ ಅಲ್ಲ ಅಂದ್ಕೊತೀನಿ. ಪ್ರಬಂಧ ಹಾಗೂ ಪ್ರಶ್ನೋತ್ತರಗಳ ರಚನೆ ಮಾಡೋದು, ಓದೋದು ಬೇರೆ ಬೇರೆ. ಪ್ರಬಂಧಗಳನ್ನು ರಚನೆ ಮಾಡೋದು ಬರೆಯೋದಕ್ಕಾಗ್ತದೆ, ಪ್ರಶ್ನೋತ್ತರಗಳ ರಚನೆ ಮಾಡೋದು ಕೇಳುವಂಥದ್ದು ಒಂದು ಸ್ಕಿಲ್ ಆಗ್ತದೆ. ಸೊ ಇವು ಕೂಡ ಬರಲ್ಲ. ಇನ್ನು ಉಳಿದಂತೆ ಈ ದಿನಪತ್ರಿಕೆ, ಕತೆ ಪುಸ್ತಕಗಳು ಮತ್ತು ಸಂಪನ್ಮೂಲ ಪುಸ್ತಕ, ಅಭ್ಯಾಸ ಪುಸ್ತಕಗಳು ಇವೆರಡರಲ್ಲಿ ಒಂದು ಡೌಟ್ ಇದೆ. ಇವೆರಡರಲ್ಲಿ ಬೆಸ್ಟ್ ಅಂದರೆ ಇದು ಸಂಪನ್ಮೂಲ ಪುಸ್ತಕ ಮತ್ತು ಅಭ್ಯಾಸ ಪುಸ್ತಕಗಳು. ಅಂದರೆ ನಿಮ್ಗೆ ಏನು ಬೇಕು, ಯಾವ ಒಂದು ಎನ್ಸೈಕ್ಲೋಪೀಡಿಯಾ ಅಂತ ಕೂಡ ನಾವು ಕರಿತೀವಿ. ಸೊ ಅವುಗಳನ್ನು ನಾವು ಬಳಸೋದ್ರಿಂದ ಓದುಗಾರಿಕೆ ಕೌಶಲ ಜೊತೆಗೆ ಕಲಿಕೆಗೆ, ಇಲ್ಲಿ ಓದುಗಾರಿಕೆ ಅಂದರೆ ಕತೆ ಪುಸ್ತಕ, ದಿನಪತ್ರಿಕೆ ಬರೀ ಓದೋದಕ್ಕಾಗತ್ತೆ. ಆದರೆ ಕಲಿಕೆ ಅನ್ನೋ ಒಂದು ವರ್ಡ್ ಬಂದಾಗ ಈ ಸಂಪನ್ಮೂಲ ಮತ್ತು ಅಭ್ಯಾಸ ಬೇಕು. ಅಭ್ಯಾಸ ಇಲ್ಲಿದೆ ನೋಡಿ. ಸೊ ಹಾಗಾಗಿ ನಾವು ಎಷ್ಟು ಪರ್ಫೆಕ್ಟ್ ಆಗ್ತೀವಿ. ಈಗ ನೋಡಿ, ನಾವೇನು ಮಾಡ್ತೀವಿ ಅಂದರೆ ಯಾವುದೇ ಒಂದು ಕಾನ್ಸೆಪ್ಟ್, ಈಗ ನಾವು ಸಂಧಿ ಬಗ್ಗೆ ಹೇಳಿಕೊಟ್ಟೆ, ಅದನ್ನು ನೀವು ಹೆಚ್ಚು ಅಭ್ಯಾಸ ಮಾಡಿದರೆ ನೀವು ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲಾಂದರೆ ಖಂಡಿತ ಆಗಲ್ಲ. ಸೊ ಹಾಗೆ ಅಭ್ಯಾಸ ಪುಸ್ತಕಗಳು ನಿಮಗೆ ಬೇಕು. ಕನ್ನಡದಲ್ಲಿ ಅಭ್ಯಾಸ ಪುಸ್ತಕವನ್ನು ನಾವು ಸುಮೇರು ಅಂತ ಕರಿತೀವಿ. ಸೊ ಕರ್ನಾಟಕ ರಾಜ್ಯ ಸರ್ಕಾರ ಒಂದು 6ರಿಂದ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ 10ನೇ ತರಗತಿವರೆಗೂ ಕೂಡ ಕೊಟ್ಟಿದೆ. ಸೊ ನೀವು ಅದನ್ನ ತೊಗೊಂಡು ನೋಡಿ, ನೀವು ಕೂಡ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಈ ಪ್ರಶ್ನೆ ಕ್ಲಿಯರ್ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗುವ. ಸೊ ಪ್ರಶ್ನೆ ಈ ಥರ ಇದೆ: ವಿದ್ಯಾರ್ಥಿಯು ಕಲಿಕಾ ದೌರ್ಬಲ್ಯಗಳನ್ನು ನಿಖರವಾಗಿ ಪತ್ತೆ ಹಚ್ಚಲು ಬಳಸುವಂತಹ ಪರೀಕ್ಷೆ ಯಾವುದು? ಇದನ್ನು ಭಾಳ ಸರಿ ಕೇಳಿದರೆ ಪರೀಕ್ಷೆಯಲ್ಲಿ. ಇದನ್ನು ನಿಮಗೆ ನಾನು ಮತ್ತೆ ಟೈಮ್ ವೇಸ್ಟ್ ಮಾಡೋದಿಲ್ಲ. ಇಂಥ ಪ್ರಶ್ನೆಗೆ ನೀವು ನೇರವಾಗಿ ಉತ್ತರವನ್ನು ಕೊಡಿ. ಡಯಾಗ್ನೋಸ್ಟಿಕ್ ಟೆಸ್ಟ್ ಅಥವಾ ನೈದಾನಿಕ ಪರೀಕ್ಷೆ. ಓಕೆ.
ಸೊ ಪರೀಕ್ಷೆಯನ್ನು ಏನು ಕಲ್ತಿದ್ದಾನೆ ವಿದ್ಯಾರ್ಥಿ, ಕೊನೆಯದಾಗಿ ನಾವು ಮಾಡ್ತೇವೆ ಅವನು ಕಲಿಕೆಯ ಒಂದು ಸಾಧನೆಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಸಾಧನಾ ಪರೀಕ್ಷೆ ಅಂತ ಕರಿತೀವಿ. ಪ್ರಮಾಣದ ಪರೀಕ್ಷೆ ಹಾಗೆ ಬುದ್ಧಿಶಕ್ತಿ ಪರೀಕ್ಷೆ ಇವು ಅವಕ್ಕೆ ಬಿಟ್ಟು ಅಂದರೆ ಬೇರೆ ರೀತಿಯಾದ ಒಂದು ಪರೀಕ್ಷೆಗಳಾಗಿರ್ತವೆ. ಇಲ್ಲಿ ಮಕ್ಕಳಿಗೆ ಬೇರೆ ಬೇರೆ ಸ್ವರೂಪದ ಪರೀಕ್ಷೆಗಳನ್ನು ನಾವು ನೋಡ್ತೀವಿ. ಹಾಗೆಯೇ ನಿಮ್ಗೆ ಗೊತ್ತಿರ್ಬೋದು FA 1 ಹಿಡಿದು FA 4ವರೆಗೂ ಮಾಡ್ತೇವೆ. ಇವು ಬಂದು ಎಂಥವು ರೂಪಣಾತ್ಮಕ ಮೌಲ್ಯಮಾಪನ. ಕೊನೆಯಲ್ಲಿ ಮಾಡ್ತಕ್ಕಂಥವು ಸಮೇಟಿವ್ ಅಸೆಸ್ಮೆಂಟು SA 1 SA 2 ಇದು ಸಂಕಲನಾತ್ಮಕ ಮೌಲ್ಯಮಾಪನ. ಸೊ ಆದರೆ ತರಗತಿ ಪ್ರಾರಂಭದಲ್ಲಿ ಮಾಡ್ತಕ್ಕಂಥದ್ದೇ ನೈದಾನಿಕ ಪರೀಕ್ಷೆ. ಅಲ್ಲಿ ವಿದ್ಯಾರ್ಥಿಗಳ ದೌರ್ಬಲ್ಯಗಳನ್ನು ನಿಖರವಾಗಿ ಪತ್ತೆ ಹಚ್ಚಲಿಕ್ಕೆ ಬಳಸುವಂಥ ಪ್ರಮಾಣೀಕೃತ ಪರೀಕ್ಷೆ ನೈದಾನಿಕ ಪರೀಕ್ಷೆ. ಕ್ಲಿಯರ್ ಆಯ್ತಲ್ಲ? ಸೊ ಭಾಳ ಸಿಂಪಲ್ ಆದ ಪ್ರಶ್ನೆಗಳಿದ್ವು. ಸೊ ಇವನ್ನ ಕ್ರಿಟಿಸೈಸ್ ಮಾಡಿ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ನನಗೆ ಕಮೆಂಟ್ ಮಾಡಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ವಲ್ಪ ಫ್ಲೋ ಅಲ್ಲಿ ಒಂದು ಬಹುವ್ರೀಹಿ ಸಮಾಸ ಮತ್ತು ತತ್ಪುರುಷ ಸಮಾಸ ಕನ್ಫ್ಯೂಸ್ ಮಾಡಿ ಮುಕ್ಕಣ್ಣ ಅಂತೆಲ್ಲ ಹೇಳಿದ್ದೆ. ಸೊ ಸಾರಿ ಫಾರ್ ದಟ್. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿ ಪಿನ್ ಮಾಡಿದ್ದೀನಿ. ಅದನ್ನೊಂದು ಕರೆಕ್ಟ್ ಮಾಡ್ಕೊಳ್ಳಿ. ಒಂದು ಅಂಕಗಳು ನನ್ನಿಂದ ಯಾರಿಗೂ ಕೂಡ ಮಿಸ್ ಆಗಬಾರ್ದು ಅನ್ನೋದು ನನ್ನ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಬಾಯ್.